ಎಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ 12 ಸೊ ಸ್ಟ್ರೀಮ್ ಆಗ್ತಾ ಇದೆ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ. ಆ್ಯಂಡ್ ಸೊ ಲಾಸ್ಟ್ ಒಂದು 2-3 ಎಪಿಸೋಡ್ ರಿವ್ಯೂ ಬಂದಿಲ್ಲ ಸೊ ಕಾರಣಾಂತರದಿಂದ. ಆ್ಯಂಡ್ ಸೊ ಇವತ್ತಿನ ರಿವ್ಯೂವಲ್ಲಿ ಸೊ 2 ಎಪಿಸೋಡ್ದು ಕೂಡ ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಆ್ಯಂಡ್ ಯಾರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದು ಕೂಡ ಕುತೂಹಲ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮೇಜರ್ ಏನು ಅಂತಂದರೆ ಸೊ ಕುಮಾರಿ ಅವರು ಕಾಣಿಸ್ತಾ ಇಲ್ಲ. ಎಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ, ಏನೇನು ಆಗ್ತಾ ಇದೆ ಏನೇನಿಲ್ಲ ಅಂತ. ಸೊ ಇವತ್ತು ಚಿಕ್ಕದಾಗಿ 2 ಎಪಿಸೋಡ್ ಆ್ಯಂಡ್ ಜೊತೆಗೆ ಕುಮಾರಿ ಅವರ ಒಂದು ಅನುಪಸ್ಥಿತಿ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ಆ್ಯಂಡ್ ಮೊದಲನೇದಾಗಿ ಎಪಿಸೋಡ್ 12 ಅಂದರೆ ನಿನ್ನೆ ರಾತ್ರಿ ಟೆಲಿಕಾಸ್ಟ್ ಆಯ್ತಲ್ಲ ಟಿ ವಿನಲ್ಲಿ. ಸೊ ಆ ಎಪಿಸೋಡ್ ನಂಬರ್ 11 ಬಗ್ಗೆ ಮಾತಾಡಬೇಕು ಅಂದರೆ ಸೊ ಸ್ಟಾರ್ಟಿಂಗಲ್ಲೇ ಬಲೂನ್ ಟಾಸ್ಕ್ ಕಂಟಿನ್ಯೂ ಆಗುತ್ತೆ. ಸೊ ಮೊನ್ನೆ ಟಾಸ್ಕಿಂದ ಸೊ ಅಲ್ಲಿ ಲಕ್ಷ್ಮಿ, ರತ್ನ ಆ್ಯಂಡ್ ಕಿರಣ್, ಅನನ್ಯ. ಸೊ ಇದು ಒಂದು ರೀತಿಯಲ್ಲಿ ರಿಲೇ ಟಾಸ್ಕ್ ಆಗಿರುತ್ತೆ. ಲಕ್ಷ್ಮಿ ಮತ್ತು ರತ್ನ ಒಂದು ಕಡೆಗಾದರೆ ಕಿರಣ್ ಮತ್ತು ಅನನ್ಯ ಒಂದು ಕಡೆಗೆ ಆಗುತ್ತೆ. ಸೊ ಲಕ್ಷ್ಮಿ ತುಂಬ ಸಖತ್ತಾಗಿ ಮಾಡಿದ್ರು ಮತ್ತು 2 ಸರಿ ಹಾಕಿದ್ರೆ 2 ಬಾಲ್ ಹಾಕ್ತಾರೆ. ಈ 2 ಟೈಮಲ್ಲೂ ಕೂಡ ತುಂಬ ಒಳ್ಳೆ ರೀತಿಯ ಟೆಕ್ನಿಕ್ ಯೂಸ್ ಮಾಡಿ ಸೊ ಅವ್ರ ಬಾಲ್ನ ತೊಗೊಂಡೋಗ್ತಾರೆ. ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ತೀನಿ. ಬಟ್ ರತ್ನ ಈ ಕಡೆಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಅವ್ರ ಏಜ್ ಫ್ಯಾಕ್ಟರ್ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಕಷ್ಟಪಟ್ಟರು. ಒಂದು ಬಾಲ್ ಹಾಕಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ರು. ಆ್ಯಂಡ್ ಈ ಕಡೆಗೆ ಕಿರಣ್ ಅಗೇನ್ ಇಬ್ಬರು ಕೂಡ ಕಷ್ಟಪಟ್ಟರು. ಕಿರಣ್ ಆದ್ರಾಗಿರ್ಬೋದು, ಅನನ್ಯ ಆದ್ರಾಗಿರ್ಬೋದು. ಕಿರಣ್ ಅನನ್ಯ ಅಂತ ಬಂದಾಗ ನನ್ನ ಪ್ರಕಾರ ಸ್ವಲ್ಪ ಅನನ್ಯ ಫಾಸ್ಟಾಗಿ ಹಾಕಿದ್ರು ಕಿರಣ್ಗಿಂತ ಅಂತಲೇ ಅನಿಸುತ್ತೆ. ತುಂಬ ಕಷ್ಟಪಟ್ಟರು, ಬಟ್ ಕೊನೆಗೆ ಹೆಂಗೋ ಕಿರಣ್ ಹಾಕಿದ್ರು. ಸೊ ಅವ್ರ ಟೀಮ್ ವಿನ್ ಆಗುತ್ತೆ. ಸೊ ಆ ಬಲೂನ್ ಟಾಸ್ಕಲ್ಲಿ ಕಿರಣ್ ತಂಡ. ಆ್ಯಂಡ್ ಅದಾದಮೇಲೆ ಕೊಟ್ಟಿರುವಂಥದ್ದು ಕೋಲ್ ಟಾಸ್ಕು. ಈ ಕೋಲ್ ಟಾಸ್ಕಲ್ಲಿ ಡಿಸ್ಕಷನ್ ಮಾಡಲಿಕ್ಕೇ ದೊಡ್ಡ ಒಂದು ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಆಯಿತು. ಬಿಕಾಸ್ ಇಲ್ಲಿ ಪೂರ್ಣಿಮಾ ತಂಡದಲ್ಲಂತೂ ಅದು ಡಿಸ್ಕಷನ್ ಆಗೋಕ್ಕೇ ಅದು ಆಗಲ್ಲ. ಒಂದು ಕೋಆರ್ಡಿನೇಷನ್ ಇಲ್ಲ ಅವ್ರ ಟೀಮಲ್ಲಿ. ಸುಮ್ಮನೆ ಕಿತ್ತಾಡ್ತಿರ್ತಾರೆ. ಓಕೆ, ಪೂರ್ಣಿಮಾ ತಂಡದಿಂದ ಪೂರ್ಣಿಮಾ ಬರ್ತಾರೆ. ಆ್ಯಂಡ್ ರಾಜೀವ್ ತಂಡದಿಂದ ಸ್ನೇಹ ಅವ್ರನ್ನ ಕಳಿಸ್ತಾರೆ. ಸ್ನೇಹ ಕಳಿಸಿದ್ದಂದರೆ ಒಂದೇ ಕಾರಣ, ಸೊ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಚಾನ್ಸ್ ಕೊಡ್ತಾರೆ ಅಷ್ಟೇ. ಬಟ್ ಎಲ್ಲಿ ಯಾರನ್ನು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋದು ಕ್ಯಾಪ್ಟನ್ಗಳಿಗೆ ಮೇಲೆ ಜವಾಬ್ದಾರಿ ಇರುತ್ತೆ. ಸೊ ಅವ್ರು ಅದನ್ನು ಯೂಸ್ ಮಾಡಬೇಕು. ಅವ್ರು ಯೂಸ್ ಮಾಡಲೇ ಇಲ್ಲ ಅಲ್ಲಿ ಪೂರ್ಣಿಮಾ ಆ್ಯಂಡ್ ರಾಜೀವ್. ಸೊ ಅವರಿಬ್ಬರು ಕೂಡ ಕ್ಯಾಪ್ಟನ್ ಆಗಲಿಕ್ಕೆ ಲಾಯಕ್ಕಿಲ್ಲ ಅಂತಲೇ ಹೇಳ್ತೀನಿ ನಾನು. ಅಷ್ಟು ವರ್ಸ್ಟ್ ಕ್ಯಾಪ್ಟನ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಕಡೆಗೆ ಲಕ್ಷ್ಮಿ ಅವ್ರ ತಂಡದಿಂದ ಲಿಖಿತ್ ಅವ್ರನ್ನ ಕಳಿಸ್ತಾರೆ. ಅದ್ಭುತವಾಗಿರುವಂಥ ಕ್ಯಾಪ್ಟನ್ಸಿ ಲಕ್ಷ್ಮಿ ಅವ್ರದ್ದು, ಅದ್ಭುತವಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಕಿರಣ್ ಶಾಸ್ತ್ರಿ ಕಡೆಯಿಂದ ಅಲ್ಲಿ ಚರಣ್ ಅವ್ರನ್ನ ಕಳಿಸ್ತಾರೆ. ಇದು ಕೂಡ ಒಂದು ರೀತಿಯಲ್ಲಿ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಲಕ್ಷ್ಮಿ ಅವರಿಗೆ ಮೀರಿಸುವಂಥ ಕ್ಯಾಪ್ಟನಲ್ಲಿ ಇರಲ್ಲ. 3 ಜನರು ಯಾರೂ ಇಲ್ಲ ಅಂತಲೇ ಹೇಳ್ತೀನಿ. ಓಕೆ, ಸೊ ಒಟ್ಟಾರೆಯಾಗಿ ಇಲ್ಲಿ ಸೊ ಪೂರ್ಣಿಮಾ ತಂಡದಿಂದ ಪೂರ್ಣಿಮಾ ಬರ್ತಾರೆ, ರಾಜೀವ್ ತಂಡದಿಂದ ಸ್ನೇಹ ಬರ್ತಾರೆ, ಲಕ್ಷ್ಮಿ ತಂಡದಿಂದ ಲಿಖಿತ್ ಆ್ಯಂಡ್ ಶಾಸ್ತ್ರಿ ತಂಡದಿಂದ ಚರಣ್ ಬರ್ತಾರೆ. ಓಕೆ, ಸೊ ಟಾಸ್ಕ್ ಏನೋ ಶುರು ಆಗುತ್ತೆ. ಪೂರ್ಣಿಮಾ ಆ್ಯಂಡ್ ಸ್ನೇಹಗೆ ಫಿಸಿಕಲ್, ಅದು ನಾರ್ಮಲಿ ಫಿಸಿಕಲ್ ಟಾಸ್ಕ್ ಇರೋದ್ರಿಂದ ಸೊ ಅಲ್ಲಿ ಇಬ್ಬರು ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಏನೇ ಒಂದು ಕಾಂಪಿಟೇಷನ್ ಕೊಡ್ತೀನಿ ಅಂದರೂ ಕೂಡ ಸ್ವಲ್ಪ ಅಲ್ಲಿ ಲೇಡೀಸ್ ಇದ್ದಾಗ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಅದೇ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಬಟ್ ಈ ಕಡೆಗೆ ಲಿಖಿತ್ ತುಂಬ ಚೆನ್ನಾಗಿ ಮಾಡಿದ್ರು, ಸ್ಮಾರ್ಟಾಗಿ ಥಿಂಕ್ ಮಾಡ್ತಾಯಿದ್ರು. ಸೊ ಕೈ ಕೋಲ್ ತೊಗೊಂಡಿದ್ದ ತಕ್ಷಣ ತೊಗೊಂಡೋಗಿ ಅಲ್ಲಿ ಆ ಒಂದು ಏನು ಬಾಕ್ಸ್ ಇಟ್ಟಿದ್ದಾರಲ್ಲ ಸೊ ಅದ್ರಲ್ಲಿ ಹಾಕುವಂಥ ಪ್ರಯತ್ನ ಮಾಡಿದ್ರು. ಚರಣ್ ತುಂಬ ಚೆನ್ನಾಗಿ ಮಾಡಿದ್ರು. ಒಂದು ಸಾರಿನ ಕೆಳಗಡೆ ಬೀಳ್ತಾರೆ. ಬಟ್ ಅದು ಏನು ಡ್ರಾಮಾನ ಏನೋ ಅಂತ ಗೊತ್ತಾಗಲಿಲ್ಲ ನನಗೆ. ಸ್ವಲ್ಪ ಡ್ರಾಮಾ ಅನ್ನೋ ರೀತಿಯಲ್ಲಿ ಇತ್ತು ಅದು. ಬಟ್ ಕಷ್ಟಪಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು ಕಿತ್ಕೊಳ್ಳೋದು. ಫಿಸಿಕಲ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಚರಣ್ ಕೂಡ. ಸೊ ಲಿಖಿತ್ಗೆ ಒಂದು ಒಳ್ಳೆ ಕಾಂಪಿಟೇಷನ್ ಅಂತೂ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಅಲ್ಲಿ ಲಕ್ಷ್ಮಿ ತಂಡದ ಲಿಖಿತ್ ಅವರು 6 ಒಂದು ಕೋಲ್ಗಳನ್ನ ತೊಗೊಂಡೋಗಿ ಹಾಕ್ತಾರೆ. ಆ್ಯಂಡ್ ಚರಣ್ ಅವರು 5ನ ತೊಗೊಂಡು ಹೋಗ್ತಾರೆ. ಟಾಪ್ 2ದಲ್ಲಿ ಯಾರು ಬರ್ತಾರೆ ಸೊ ಅವ್ರಿಗೆ ನೆಕ್ಸ್ಟ್ ಟಾಸ್ಕ್ ಇರುತ್ತೆ. ಇನ್ನು ಯಾರು ಅಲ್ಲಿ ಕೆಳಗಡೆಗೆ ಬಾಟಮ್ 2 ಬರ್ತಾರೆ ಸೊ ಅವರಿಗೆ ನೆಕ್ಸ್ಟ್ ಟಾಸ್ಕ್ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥ ಟಾಸ್ಕ್ ಅದು. ಸೊ ಅಲ್ಲಿ ರಾಜೀವ್ ತಂಡದ ಸ್ನೇಹ ಅವರು 3 ತೊಗೊಂಡ್ಬರ್ತಾರೆ, ಪೂರ್ಣಿಮಾ 2 ತೊಗೊಂಡ್ಬರ್ತಾರೆ. ಬಟ್ ಇಲ್ಲಿ ಟಾಪಲ್ಲಿ ಬಂದಿರುವಂಥದ್ದು ಲಿಖಿತ್ ಆ್ಯಂಡ್ ಚರಣ್ ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದಮೇಲೆ ಬಂದಂಥದ್ದು ಫ್ಲ್ಯಾಗ್ ಹಾರಿಸುವಂಥ ಟಾಸ್ಕ್. ಸೊ ಇದರಲ್ಲಿ ಅಗೇನ್ ಮತ್ತೆ ಶಾಸ್ತ್ರಿ ತಪ್ಪು ಮಾಡಿದ್ರು. ಸೊ ಅಲ್ಲಿ ಲಕ್ಷ್ಮಿ ತಂಡದಿಂದ ಸೊ ಲಿಖಿತ್ನೇ ಬರ್ತಾರೆ. ಬಟ್ ಸೊ ಆ ಟಾಸ್ಕ್ ಗೊತ್ತಿದ ಮೇಲೂ ಕೂಡ ಶಾಸ್ತ್ರಿಗೆ ಆ ಒಂದು ಫಿಸಿಕ್ಕು ಅಥವಾ ಒಂದು ಆ ಸ್ಟ್ರೆಂತ್ ಇಲ್ಲ ಅಂತ ಗೊತ್ತಾದ ಮೇಲೆ ಚರಣ್ ಅವ್ರಿಗೆ ಕಳಿಸ್ಬೋದಾಗಿತ್ತು. ಸೊ ಇವ್ರು ಏನು ಮಾಡಿದ್ರು, ಶಾಸ್ತ್ರಿನೇ ಬಂದ. ಸೆಲ್ಫಿಶ್ ಅಂದರೆ ನಿಜವಾಗ್ಲೂ ಸೆಲ್ಫಿಶ್. ಅವ್ನು ನಾನೇ ಇರಬೇಕು ಎಲ್ಲ ಕಡೆಗೂ, ನಾನೇ ತೋರಿಸ್ಕೊಬೇಕು ಅನ್ನೋ ಒಂದು ಚಟ ಇದೆ, ಅದು ಶಾಸ್ತ್ರಿಗೆ. ಸೊ ನನ್ನ ಪ್ರಕಾರ ಅಲ್ಲಿಗೆ ಚರಣ್ ಬರಬೇಕಾಗಿತ್ತು. ಫಿಸಿಕಲ್ ಟಾಸ್ಕ್ ಅಂದಮೇಲೆ ಅಲ್ಲಿ ಚರಣ್ ಬಂದ್ರೇ ಬೆಟರ್ ಆಗಿರುವಂಥದ್ದು. ಅಲ್ಲಿ ಏನಾಯಿತು, ಒಂದೇ ಒಂದು ಕಾಂಪಿಟೇಷನೂ ಕೊಡಲಿಲ್ಲ ಶಾಸ್ತ್ರಿ. ಲಿಖಿತ್ ಟೆಕ್ನಿಕ್ಕು ತುಂಬ ಚೆನ್ನಾಗಿತ್ತು, ಪವರು ಇತ್ತು. ಸೊ ಅದಕ್ಕೋಸ್ಕರ ಆ ಟಾಸ್ಕಲ್ಲಿ 3 ರೌಂಡ್ ಇತ್ತು. 3 ರೌಂಡ್ಗೆ ಆಗಲೇ ಇಲ್ಲ. 2 ರೌಂಡ್ಗೆ ಲಿಖಿತ್ ಗೆದ್ದಿರೋವಂಥದ್ದು. ನಿಜವಾಗ್ಲೂ ವರ್ಸ್ಟ್ ಕ್ಯಾಪ್ಟನ್ಸಿ ಡಿಸಿಷನ್ ಅಂತ ಹೇಳ್ಬೋದ್ರೆ ಅದು ಶಾಸ್ತ್ರಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಬ್ಯಾಡ್ ಕ್ಯಾಪ್ಟನ್ಸಿ. ಓಕೆ, ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಟಾಸ್ಕ್ ಇರುತ್ತೆ, ಅದು ಬ್ಯಾಲೆನ್ಸಿಂಗ್ ಗೇಮ್ ಇರುತ್ತೆ. ಸೊ ಇಲ್ಲಿ 4 ತಂಡಗಳು ಕೂಡ ಕರೀತಾರೆ. ಸೊ ಆಯಾ ತಂಡದಿಂದ ಸೊ ಒಬ್ಬೊಬ್ಬರನ್ನ ಕರೆಸ್ಬೇಕಾಗತ್ತೆ. ಅಗೇನ್ ಪೂರ್ಣಿಮಾ ತಂಡದಲ್ಲಿ ಕಿತ್ತಾಟ. ಯಾಕಾರ ಟೀಮ್ ಮಾಡಿದಾರೋ ಆ ಪೂರ್ಣಿಮಾ, ಅದು ಯಾಕಾರ ಕ್ಯಾಪ್ಟನ್ ಆದರು. ಅಲ್ಲಿರೋವಂಥವ್ರು ಒಬ್ರಿಗೂ ಕೂಡ ಒಂದು ಕೋಆರ್ಡಿನೇಷನೇ ಇಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಪೂರ್ಣಿಮಾ ತಂಡ ಸ್ಟ್ರಾಂಗು ಅಂತ, ಬಟ್ ಅದೇ ಅವ್ರಿಗೆ ವೀಕ್ ಆಗಿದೆ ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಸುಮ್ಮನೆ ಕಿತ್ತಾಡ್ತಾರೆ. ಆ ದೀಕ್ಷಿತ್ ಅಂತೂ ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡ್ತಾನೆ, ಒಂದು ಕಿಸಿಯೋಕ್ಕಾಗಲ್ಲ ಅವ್ನ ಕಡೆಯಿಂದ. ಸುಮ್ಮನೆ ಮರಿ ಮಾತೆ ಹೆಲ್ಮೆಟ್ ಕೈ ಅವನು. ಸೊ ಎಲ್ಲ ಡಿಸ್ಕಷನ್ ಆದಮೇಲೆ ಇಲ್ಲಿ ಶಾಸ್ತ್ರಿ ತಂಡದಿಂದ ಸಹನಾ ಬರ್ತಾರೆ. ಆ್ಯಂಡ್ ಲಕ್ಷ್ಮಿ ತಂಡದಿಂದ ರೋಶಿನಿ ಬರ್ತಾರೆ. ಆ್ಯಂಡ್ ಸೊ ದೀಕ್ಷಿತ್ ಬರ್ತಾರೆ ಪೂರ್ಣಿಮಾ ತಂಡದಿಂದ. ಆ್ಯಂಡ್ ಧನುಷ್ ಬರ್ತಾರೆ
ರಾಜೀವ್ ಅವ್ರ ತಂಡದಿಂದ. ಸೊ ಇದು 4 ಜನ ಬರ್ತಾರೆ, ಇದು ಬ್ಯಾಲೆನ್ಸಿಂಗ್ ಮಾಡುವಂಥದ್ದು. ಸ್ಟಾರ್ಟಿಂಗಲ್ಲಿ ಧನುಷ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆ್ಯಂಡ್ ರೋಶ್ನಿ ಕೂಡ ತುಂಬ ಎಲ್ಲರೂ ಕಷ್ಟಪಡ್ತಾಯಿದ್ರು. ಬಟ್ ಧನುಷ್ ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಮಾಡಿದ್ರು, ಒಂದು 5 ಏನೋ ಬ್ಯಾಲೆನ್ಸ್ ಮಾಡಿದ್ರು. ಅದಾದಮೇಲೆ ರೋಶ್ನಿಗೆ ಒಂದು ಟ್ರಿಕ್ ಸಿಕ್ತಾದ್ಮೇಲೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ 5ಕ್ಕೆ ಅವರು ಕಾನ್ಸಂಟ್ರೇಷನ್ ಫಿಕ್ಸ್ ಮಾಡಿದ್ರು. ಆ್ಯಕ್ಚುಲಿ ಅದು 7 ಏನೋ ಫಿಕ್ಸ್ ಮಾಡಬೇಕು, 7-6 ಫಿಕ್ಸ್ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ಬೇಜಾರಾಗೋ ಟೈಮಲ್ಲಿ ಯಾರ್ದು ಮ್ಯಾಕ್ಸಿಮಮ್ ಇರುತ್ತೆ, ಸೊ ಅದನ್ನೇ ಕನ್ಸಿಡರ್ ಮಾಡ್ತೀವಿ ಅಂತಂದಾಗ ಧನುಷ್ 5 ಮಾಡಿ ಇಟ್ಕೊಂಡಿದ್ರು, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ರೋಶ್ನಿ ಅವರು 5 ಮಾಡಿದ್ರು, ಅವ್ರು ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಈ ಕಡೆಗೆ ಸಹನಾ ಅವರು ಸ್ವಲ್ಪ ಕಷ್ಟಪಡ್ತಾಯಿದ್ರು, ಬಟ್ ಅವ್ರು ಮಾಡ್ತಾಯಿದ್ರು. ಬಟ್ ದೀಕ್ಷಿತ್ ಅಂತೂ ಅಲ್ಲೇ ಒದ್ದಾಡ್ತವನೆ ಶಿಷ್ಯ, ಸುಮ್ಮನೆ ಬರೀ ಮಾತೆ ಅಷ್ಟೇ, ಸುಮ್ಮನೆ ಒದ್ದಾಡ್ತವನೆ, ಮಾಡಲೇ ಇಲ್ಲ. ಬಟ್ ಈ ಕಡೆಗೆ ಧನುಷ್ 5 ಆದಮೇಲೆ ಏನು ಮಾಡಿದ್ರು ಅಂದರೆ ಇನ್ನೊಂದು 6ನೇ ದೊಡ್ಡ ಟ್ರೈ ಮಾಡಿದಾಗ ಬಿದ್ದೋಗ್ಬಿಡ್ತು. ಇನ್ನೇನೋ ಒಂದು 30 ಸೆಕೆಂಡ್ ಇತ್ತೇನೋ, 30 ಸೆಕೆಂಡ್ 20 ಸೆಕೆಂಡು, ಸೊ ಅವಾಗಲೇ ಧನುಷ್ ಬಿದ್ದೋಯ್ತು. ಬಟ್ ಈ ಕಡೆಗೆ ರೋಶ್ನಿ ಅವರು ಹಂಗೆ ಇದನ್ನಂಗೆ ಕಾಪಾಡ್ಕೊಂಡ್ಬಂದರು. ಬಟ್ ಸಹನಾ ಅವರು ಒಂದೊಳ್ಳೆ ಪಿಕಪ್ ತೊಗೊಂಡು, ಸೊ ಕೊನೆ ಇನ್ನೇನು ಬಜರ್ ಆಗುತ್ತೆ ಅನ್ನೋ ಅಷ್ಟೊತ್ತಿಗೆ 5ನ್ನ ತಂದು ನಿಲ್ಲಿಸ್ತಾರೆ. ಸೊ ಧನುಷ್ದು ಕೆಳಗಡೆ ಬಿತ್ತು, ಸಹನದು 5 ಮಾಡಿದ್ರು. ಸೊ ಅವಾಗ ಏನಾಯಿತು ಅಂದರೆ ರೋಶ್ನಿ ಮತ್ತು ಇಲ್ಲಿ ಸಹನಾ ಅವ್ರದ್ದು 5 ಆಗಿರೋದು ಕಾರಣಕ್ಕೆ ಅವರಿಬ್ಬರನ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಈ ಕಡೆಗೆ ದೀಕ್ಷಿತ್ ಹೋದರು, ಧನುಷ್ ಕೂಡ ಹೋದರು. ಧನುಷ್ ಅಷ್ಟೇ ಹಿಡ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಅವರು ಕೂಡ ಗೆಲ್ತಿದ್ರು, ಅಥವಾ 3 ಜನ ಸಮ ಆಗ್ತಿರೋವಂಥದ್ದು. ಅವಾಗ ಇನ್ನೊಂದು ಏನಾದರೂ ಟೈ ಬ್ರೇಕರ್ ಕೊಟ್ಟಿರೋರು. ಬಟ್ ಇಲ್ಲೇನಾಯಿತು ಅಂತಂದರೆ ಧನುಷ್ ಇನ್ನೊಂದು ಇಡ್ಲಿಕ್ಕೆ ಹೋಗಿ 6 ಇಡ್ಲಿಕ್ಕೆ ಹೋಗಿ ಟ್ರೈ ಮಾಡ್ಲಿಕ್ಕೆ ಹೋಗಿ ಅವ್ರದ್ದೆಲ್ಲ ಬಿದ್ದೋಯ್ತು. ಒಂದೊಳ್ಳೆ ಟ್ರೈ ಅಂತೂ ಮಾಡಿದ್ದಾರೆ ಧನುಷ್ ಅವರು. ಬಟ್ ದೀಕ್ಷಿತ್ ನಿಜವಾಗ್ಲೂ ವರ್ಸ್ಟ್ ಅಂತಲೇ ಹೇಳ್ತೀನಿ. ಅದಾದಮೇಲಂತೂ ಬೈದಾಡ್ಕೊಂಡ್ರು ಅವ್ರ ಟೀಮ್ ಅವರು. ಸಂಗೀತ ಅವ್ರಿಗೆ ಬೇಜಾರಾಗೋಯ್ತು. ನಿಜವಾಗ್ಲೂ ಆ ಕೋರ್ಡಿನೇಷನ್ ಇಲ್ಲ ಅಂತಂದರೆ ಇನ್ನೇನಕ್ಕೆ ಇದು ಮಾಡಬೇಕು, ಆಡಬೇಕು. ಆಮೇಲೆ ಕ್ಯಾಪ್ಟನ್ ಅದಂಥವ್ರು ಇದನ್ನೆಲ್ಲ ನೋಡ್ಕೊಬೇಕು. ಆ್ಯಂಡ್ ಇದಾದಮೇಲೆ ಸಹನಾ ಆ್ಯಂಡ್ ರೋಶ್ನಿ ಗೆದ್ದಾದಮೇಲೆ ಸೊ ಆ 2 ತಂಡಗಳಿಗೆ ಮತ್ತೊಂದು ಟಾಸ್ಕ್ ಕೊಡ್ತಾರೆ. ಅದೇ ಆ ರಿಂಗ್ನ ತೊಗೊಂಡೋಗಿ ಆ ಒಂದು ಕೋಲಿಗೆ ಸಿಗಾಕೋವಂಥದ್ದು. ಸೊ ಅಲ್ಲಿ ಚೂಸ್ ಮಾಡುವಂಥದ್ದು ಈ ಕಡೆಗೆ ಲಕ್ಷ್ಮಿ ತಂಡದಿಂದ ಲಿಖಿತ ಬರ್ತಾರೆ ಆ್ಯಂಡ್ ಶಾಸ್ತ್ರಿ ತಂಡದಿಂದ ಚರಣ್ ಅವ್ರು ಬರ್ತಾರೆ. ಓಕೆ, ಚೂಸ್ ಮಾಡಿರೋವಂಥದ್ದು ಪ್ಲೇಯರ್ಗಳೇನೋ ತುಂಬ ಚೆನ್ನಾಗಿದೆ. ಲಿಖಿತ್ ಈ ಕಡೆಗೆ ಫಿಸಿಕಲ್ ಅಂತ ಬಂದಾಗ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಚರಣ್ ಈ ಕಡೆಗೆ, ಸೊ ಅವರು ಕೂಡ ಫಿಸಿಕಲಾಗಿ ಸ್ಟ್ರಾಂಗ್ ಇದ್ದಾರೆ. ಬಟ್ ಚರಣ್ದು ಏನು ಪ್ರಾಬ್ಲಮ್ಮು ಅಂತಂದರೆ ಅವ್ರಿಗೆ ಟೆಕ್ನಿಕ್ಗಳು ಗೊತ್ತಿಲ್ಲ. ಜಸ್ಟ್ ಫಿಸಿಕಲಾಗಿ ಎಳಿಬೇಕು, ಮಾಡಬೇಕು, ಅದು ಮಾತ್ರ ಗೊತ್ತಿದೆ. ಸೊ ಈ ಟೆಕ್ನಿಕ್ಗಳು ಗೊತ್ತಿಲ್ಲ ಅವ್ರಿಗೆ. ಸ್ವಲ್ಪ ಟೆಕ್ನಿಕ್ಗಳಿಗೆ ಹೇಳಿ ಕಳಿಸ್ಬೋದಾಗಿತ್ತೇನೋ ಅಂತ. ಬಟ್ ಇಲ್ಲಿ ಲಿಖಿತ ಆ ಒಂದು ರಿಂಗ್ ಇದೆಯಲ್ಲ, ಸೊ ಅದನ್ನು ಬಿಡಲೇ ಇಲ್ಲ. ಎರಡೂ ಕಡೆ ಒಂದು ರಿಂಗು ಕೂಡ ಹಂಗೆ ಬಿಗಿಯಾಗಿ ಹಿಡ್ಕೊಂಡಿದ್ರು. ಆ ಚರಣ್ ಅವ್ರನ್ನ ಎಳ್ಕೊಂಡು ಹೋದರೂ ಕೂಡ ಸೊ ಆ ರಿಂಗ್ನ ಎತ್ಕೊಳ್ಳೋಕ್ಕಾಗಲಿಲ್ಲ ಅವ್ರಿಗೆ. ಸೊ ಆ ರಿಂಗ್ನ ಎತ್ಕೊಂಡಿದ್ದಿದ್ರೆ ತೊಗೊಂಡೋಗಿ ಆರಾಮಾಗಿ ಸಿಗಾಕ್ಬೋದಿತ್ತು. ಬಟ್ 2 ರೌಂಡಲ್ಲೂ ಕೂಡ ಅವ್ರನ್ನ ಎಳ್ಕೊಂಡೇನೋ ಹೋಗ್ತಾರೆ. ಬಟ್ ಆ ರಿಂಗ್ನ ತೊಗೊಂಡೋಗಿ ಆ ಒಂದು ಕೋಲ್ಗೆ ಹಾಕೋಕ್ಕೆ ಅವರು ತುಂಬ ಕಷ್ಟಪಟ್ಟರು. ಆ್ಯಂಡ್ ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ಚರಣ್. ಇನ್ನೇನು ನನ್ನ ಕೈಲಿ ಆಗಲ್ಲ ಅನ್ನೋ ರೇಂಜ್ಗೆ ಬಿಟ್ಕೊಟ್ಬಿಡ್ತಾರೆ. ಅವರು ನಿಂತ್ಕೊಳ್ಳಲ್ಲ, ಡಿಫೆಂಡ್ ಮಾಡ್ಕೊಳ್ಳಲ್ಲ ಅವರು. ಸೊ ಅದು ಎಲ್ಲೋ ಮಿಸ್ ಆಯಿತು ಅಂತ ಅನಿಸುತ್ತೆ ಚರಣ್ಗೆ. ನನಗೆ ಒಂಚೂರು ಬೆಟರಾಗಿ ಇನ್ನೊಂದು ಚೂರು ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಓಕೆ, ಸೊ ಇದಾದಮೇಲೆ ಟೀಮ್ ಪಾಯಿಂಟ್ಸ್ಗಳು ನೋಡೋದಾದರೆ, ಸೊ ಇಲ್ಲಿ ಲಿಖಿತ್ ಗೆದ್ದಾದಮೇಲೆ ಅಂದರೆ ಲಕ್ಷ್ಮಿ ತಂಡ ಗೆದ್ದಾದಮೇಲೆ ಸೊ ವಿನಯ್ ಅವರ ಒಂದು ತಂಡದಲ್ಲಿ 500 ಪಾಯಿಂಟ್ಸ್ ಇದೆ, ಶ್ರುತಿ ಅವ್ರ ತಂಡದಲ್ಲಿ 200 ಪಾಯಿಂಟ್ಸ್ ಇದೆ, ಸಂಗೀತ ಅವ್ರ ತಂಡದಲ್ಲಿ 200 ಪಾಯಿಂಟ್ಸ್ ಇದೆ, ಆ್ಯಂಡ್ ಚಂದನ್ ಅವರ ತಂಡದಲ್ಲಿ 100. ಸೊ ಇಲ್ಲೂ ಕೂಡ ವಿನಯ್ ಆ್ಯಂಡ್ ಸಂಗೀತ ಜೊತೆಗೆ ಶ್ರುತಿ ಅವರು ಕೂಡ ಟಾಪಲ್ಲಿದ್ದಾರೆ ಅಂತ ಹೇಳ್ಬೋದು. ಚಂದನ್ ಅಂತೂ 100 ಪಾಯಿಂಟ್ಸಲ್ಲೇ ಇದ್ದಾರೆ ಇನ್ನೂ. ಇಲ್ಲಿ 2 ತಂಡಗಳಿಗೂ 200 ಪಾಯಿಂಟ್ಸ್ ಆಗಿರೋದ್ರಿಂದ ಒಂದು ಟೈ ಬ್ರೇಕರ್ ಅನ್ನೋ ರೀತಿಯಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ. ಅದೇ ಒಂದು ಬಾಲ್ ಹಾಕುವಂಥದ್ದು ಬೌಲಲ್ಲಿ. ಸೊ ಅಲ್ಲಿ ರಾಜೀವ್ ತಂಡದಿಂದ ಈಶಾ ಅವ್ರನ್ನ ಕಳಿಸ್ತಾರೆ. ಹಾಗೆ ನನ್ನ ಪ್ರಕಾರ ಮಿಸ್ಟೇಕ್ ಮಾಡಿದ್ರು. ಬಿಕಾಸ್ ಸ್ನೇಹ ಅವ್ರನ್ನ ಕಳಿಸ್ಬೋದಾಗಿತ್ತು, ಇಲ್ಲ ಧನುಷ್ ಅವ್ರನ್ನೇ ಕಳಿಸ್ಬೋದಾಗಿತ್ತು. ಬಿಕಾಸ್ ಇಲ್ಲಿ ಟೀಮ್ ಮ್ಯಾಟ್ರ್ ಆಗಿರೋದ್ರಿಂದ ಸೊ ಟಾಪ್ 2 ಹೋಗಬೇಕು ಅಂತಂದರೆ ಅಲ್ಲಿ ಗೆಲ್ಲೇಬೇಕಾದಂಥ ಒಂದು ಸ್ಥಿತಿಲಿದ್ದಂಥದ್ದು. ಈ ಕಡೆಗೆ ಸಂಗೀತ ಅವ್ರ ತಂಡದಿಂದ ದೀಪಕ್ ಅವ್ರನ್ನ ಚೂಸ್ ಮಾಡ್ತಾರೆ. ಆ್ಯಂಡ್ ದೀಪಕ್ ಇಶಾ ಈ ಮಧ್ಯೆ ಬಿಡುತ್ತೆ. ಅಲ್ಲಿ ಇಶಾ ಅವ್ರು ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆ ಟೆಕ್ನಿಕ್ ಮುಖಾಂತರ ಕಾಣಿಸ್ತಾ ಇತ್ತು ಹಾಕ್ತಾರೆ ಅಂತ. ಬಟ್ ಅಲ್ಲಿ ಏನತ್ತಲ್ಲ ಇಂಪ್ರೂವ್ಮೆಂಟ್ ಅದು ಕಾಣಿಸ್ಲಿಲ್ಲ ಅವ್ರ ಮಧ್ಯೆ. ಸ್ಟಾರ್ಟಿಂಗಿಂದನೂ ಕೂಡ ಹಂಗೆ ಹಾಕ್ಕೊಂಡೇ ಬಂದರು. ಬಟ್ ಕೊನೆಯಲ್ಲಿ ಒಂದು 3 ಬಾಲ್ ಹಾಕ್ತಾರೆ. ಬಟ್ ಈ ಕಡೆಗೆ ದೀಪಕ್ ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟರು ಕೂಡ ಅವ್ರಿಗೊಂದು ಟ್ರಿಕ್ಸು, ಒಂದು ಟೆಕ್ನಿಕ್ ಸಿಕ್ಕಾದ್ಮೇಲೆ ಪದೇ ಬಾಲ್ಗಳು ಹಾಕೇ ಬಿಟ್ರು. ಸೊ ಒಟ್ಟಿನಲ್ಲಿ ಬಜರ್ ಆಗೋವರೆಗೂ 6 ಬಾಲ್ ಏನೋ ಹಾಕಿದ್ರು ಅವರು. ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟರು ಇಬ್ಬರೂ. ಬಟ್ ಆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿರೋವಂಥದ್ದು ಟಾಸ್ಕು ಅದು ದೀಪಕ್ ಸಾಕತ್ತಾಗಿರುವಂಥ 6 ಬಾಲ್ನ ಹಾಕ್ತಾರೆ. ಸಂಗೀತ ತಂಡಕ್ಕೆ 300 ಪಾಯಿಂಟ್ಸ್ ಆಗುತ್ತೆ, ಆ್ಯಂಡ್ ಶ್ರುತಿ ತಂಡಕ್ಕೆ 200 ಪಾಯಿಂಟ್ಸ್ ಆಗಿ ಟಾಪಲ್ಲಿ ಕೂತ್ಕೊಳ್ಳುವಂಥದ್ದು ವಿನಯ್ 500 ಪಾಯಿಂಟ್ಸ್ ಆ್ಯಂಡ್ ಸಂಗೀತ 300 ಪಾಯಿಂಟ್ಸ್. ಆ 2 ತಂಡಗಳು ಇವಾಗ ಟಾಪ್ 2ನಲ್ಲಿದ್ದಾವೆ ಅಂತಲೇ ಹೇಳ್ಬೋದು. ಟಾಪ್ 2ನಲ್ಲಿರುವಂಥ ತಂಡಕ್ಕೆ ಸದ್ಯದ ಮಟ್ಟಿಗೆ ಈ ಒಂದು ಎಲಿಮಿನೇಷನ್ ಇದರಿಂದ ಸೊ ಪಾರಾದರು ಅಂತಲೇ ಹೇಳ್ಬೋದು, ಅಥವಾ ಪಾರ್ ಆಗ್ಬೋದು ಅಂತಲೇ ಹೇಳ್ಬೋದು. ಬಟ್ ಈ ಕಡೆಗೆ ಚಂದನ್ ಆ್ಯಂಡ್ ಶ್ರುತಿ ಅಂತ ಬಂದಾಗ ಎವಿಕ್ಷನ್ ಆಟ ಇವಾಗ ಶುರು ಆಗಿದೆ ಅಂತಲೇ ಹೇಳ್ಬೋದು ಅವ್ರ ತಂಡಗಳಿಂದ. ಸೊ ಎಲಿಮಿನೇಷನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾರು ಏನು ಅನ್ನೋದನ್ನು ಮುಂದೆ ನೋಡ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ಇಷ್ಟೇ ಇದ್ದಂಥದ್ದು ಈ 2 ಎಪಿಸೋಡಲ್ಲಿರುವಂಥ ಒಂದು ಟಾಸ್ಕ್ ಆ್ಯಂಡ್ ಸೊ ಸಾರಾಂಶ ಅಂತಲೇ ಹೇಳ್ತೀನಿ. ಓಕೆ, ಇವಾಗ ಕುಮಾರಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರಿಗೇನೋ ಫೀವರ್ ಇದೆ ಅಂತ ಹೇಳಿ ಸೊ ಅವರು ಇದರಲ್ಲಿ ಕಾಣಿಸ್ಕೊಂತಲ್ಲ ಅಗ್ನಿ ಪರೀಕ್ಷೆನಲ್ಲಿ. ಬಟ್ ಇನ್ನು ವೋಟಿಂಗ್ ಲೈನಲ್ಲಿ ಅವ್ರದ್ದು ಲಿಸ್ಟಲ್ಲಿ ಅವ್ರ ಹೆಸರಿದೆ. ಓಕೆ, ಸೊ ಯಾವ ರೀತಿಯಲ್ಲಿ ಇದನ್ನು ಕನ್ಸಿಡರ್ ಮಾಡ್ತಾರೋ ಗೊತ್ತಾಗ್ತಿಲ್ಲ ನನಗೆ. ಯಾಕಂದರೆ ಗೇಮೇ ಆಡಿಲ್ಲ ಅಂತಂದಾಗ ಯಾವ ಆಧಾರದ ಮೇಲೆ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆಗೆ ತೊಗೊಂಡು
ಹೋಗ್ತಾರೆ ಅಂತ. ಸೊ ಫೀವರ್ ಇದೆಯಾ ಏನಿದೆ ಅಟ್ಲೀಸ್ಟ್ ಅಪ್ಡೇಟ್ ಆದರೂ ಕೊಡಬೇಕು. ಸೊ ಅಪ್ಡೇಟು ಕೂಡ ಕೊಡ್ತಾ ಇಲ್ಲ ಅಫಿಷಿಯಲ್ ಆಗಿ. ಅನ್ಅಫಿಷಿಯಲ್ ಆಗಿ ಕೆಲವೊಂದು ಅಪ್ಡೇಟ್ಗಳು ಸಿಗ್ತಾ ಇದೆ, ಅವ್ರಿಗೆ ಫೀವರ್ ಇದೆ, ಸೊ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಅನ್ನೋವಂಥ ಅಪ್ಡೇಟ್ಗಳಿದೆ. ಸೊ ಅದಕ್ಕೋಸ್ಕರ ಅವರು ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇಲ್ಲ ಸದ್ಯಕ್ಕೆ. ಬಟ್ ಈ ಥರ ಇದ್ದಾಗ ಅಟ್ಲೀಸ್ಟ್ ಬಿಗ್ ಬಾಸ್ ಟೀಮ್ ಕಡೆಯಿಂದ ಸೊ ಆ ಸ್ಟೇಜ್ ಮೇಲೆ ಏನಾದರೂ ಒಂದು ಅನೌನ್ಸ್ ಮಾಡಬೇಕಲ್ಲ, ಸೊ ಹಿಂಗಿದೆ ಅಂತ. ಸೊ ಜನ ಏನು ಅನ್ಕೊತಾರೆ, ಇವಾಗ ನಾಳೆ ಬಂದು ಸೊ ಇವಾಗ ಅವ್ರನ್ನ ಡೈರೆಕ್ಟಾಗಿ ನೀವು ಬಿಗ್ ಬಾಸ್ ಮನೆಗೆ ತೊಗೊಂಡೋದ್ರೆ ಗೇಮ್ ಮಾಡಿಲ್ಲ, ಅಗ್ನಿ ಪರೀಕ್ಷೆ ಭಾಗವಹಿಸಿಲ್ಲ, ಬಟ್ ಜಸ್ಟ್ ಜನಗಳ ಒಂದು ಓಟ್ ಮೇಲೆ ಆಧಾರದ ಮೇಲೆ ತೊಗೊತೀರಾ ಹೇಗೆ? ಸೊ ಅದನ್ನು ಅಪ್ಡೇಟ್ ಕೊಡಬೇಕು. ಸೊ ಇವಾಗ ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ನೀವು ಯಾವಾಗ ಅಪ್ಡೇಟ್ ಕೊಡ್ತೀರಾ? ಸೊ ಅದು ನಿಜವಾಗ್ಲೂ ಬೇಜಾರಾಗಿರೋಂಥ ಸಂಗತಿ. ಬಟ್ ಅಪ್ಡೇಟ್ ಇರೋವಂಥದ್ದು ಏನು ಅಂತಂದರೆ ಮೇ ಬಿ ಅವ್ರಿಗೇನೋ ಫೀವರ್ ಇದೆ, ಜೊತೆಗೆ ಅವ್ರ ಮನೇಲಿ ಏನೋ ಒಂದು ಇಶ್ಯೂ ಇದೆ ಅನ್ನೋ ಒಂದು ಕಾರಣಕ್ಕೆ ಸೊ ಅದಕ್ಕೋಸ್ಕರ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸ್ತಿಲ್ಲ ಅನ್ನೋಂಥ ಅಪ್ಡೇಟ್ ಇರೋವಂಥದ್ದು. ಓಕೆ, ಸೊ ಗೊತ್ತಿಲ್ಲ ಯಾವಾಗ ಅವ್ರನ್ನ ಅಗೇನ್ ತೊಗೊಂಡು ಬರ್ತಾರೆ, ಯಾವ ರೀತಿಯಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕಂತೂ ಅಪ್ಡೇಟ್ ಇಲ್ಲ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮೇ ಬಿ ಈ ಸ್ಯಾಟರ್ಡೆ ಸಂಡೇ ಸೊ ಫಿನಾಲೆ ಮಾಡ್ಬೋದು ಈ ಒಂದು ಅಗ್ನಿ ಪರೀಕ್ಷೆದು ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಇನ್ನೂ ಬಿಗ್ ಬಾಸ್ವರೆಗೂ ಕೂಡ ತೊಗೊಂಡು ಹೋಗ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನನ್ನ ಪ್ರಕಾರ ಈ ವೀಕೆಂಡ್ ಅಂದರೆ ಸ್ಯಾಟರ್ಡೆ ಸಂಡೇನಲ್ಲಿ ಗ್ರ್ಯಾಂಡ್ ಫಿನಾಲೆ ಮಾಡಿದ್ರೆ ಬೆಟರ್ ಆಗುತ್ತೆ. ಒಂದು ವೀಕ್ ಗ್ಯಾಪ್ ಇರುತ್ತೆ ಸೊ ಬಿಗ್ ಬಾಸ್ ಇದಕ್ಕೆ ನಾವು ಪ್ರಿಪೇರ್ ಆಗಲಿಕ್ಕೆ. ಓಕೆ, ಸೊ ಸದ್ಯಕ್ಕೆ ಇದ್ದಂಥ ವಿಷಯ ಇಷ್ಟು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು 2 ಎಪಿಸೋಡು ಜೊತೆಗೆ ಕುಮಾರಿ ಅವರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.